ಅಮ್ಮ ಶೈಲು, ಜನ ಎಲ್ಲ ಬಂದಿರೋದು ನಿನಗೋಸ್ಕರ ಕಣಮ್ಮ. ನೀನು ಇವಾಗ ಬರದೆ ಹೋದ್ರೆ ಜನ ನಮ್ಮನ್ನ ಪಶ್ಚಿಮ ವಾಹಿನಿಯಲ್ಲಿ 3 ಸಲ ಮುಗಿಸಿ 2 ಸಲ ಮಾತ್ರ ಎತ್ತು ಬಿಡ್ತಾರೆ ಅಷ್ಟೇ. ಅವನು ಬರ್ದೆ ಸರಿಯಲ್ಲ, ನಾನು ಬರಲ್ಲ. ಮುಂಡವು ನಾನು ಬರೋಕ್ಕೂ ಮುಂಚೆನೆ ಕುಂತವೆ. ಆಯ್ತು ಬಿಡ, ಎಲ್ಲಾರ ಕುಂತ್ಕೊಳ್ಳಿ, ಅದಕ್ಕಿಂತ ಮುಂದೆ ಕುಂತ್ಕೊಳ್ಳೋಣ. ಹಿಂದೆ ಕುಂತ್ಕೊಳ್ಳೋ, ನಮ್ಮ ಮುಂದೆ ಕುಂತ್ಕೋಬೇಕು. ನೀವು ಹಿಂದೆ ಕೂತ್ಕೊಳ್ಳಿ, ಬಾರಿಸ್ಬೇಕು. ನಾವಿಲ್ಲಿ ಬಾರಿಸ್ತೀನಿ, ಹಿಂದೆ ಕುಂತ್ಕೊಳ್ಳೋ. ಕೂತ್ಕೊಳ್ಳಿ ಸ್ವಾಮಿ, ನಾವು ಬಾರಿಸ್ಬೇಕು. ಹೋಗ್ಲಿ ಬಿಡು, ಇಲ್ಲೇ ಕೂತ್ಕೊಳ್ಳೋಣ. ಹಿಂದೆ ಕುಂತ್ಕೊಳ್ರ, ನಾವು ಕುಂತ್ಕೋಬೇಕು. ಏನೋ ಪೇಪರ್ ಕೈಗೆ ಹಾಕೊಂಡಿದ್ದೀರ ಮುಡಿದೆ. ಶೈಲು ಮುಟ್ಟು ಕೈ ಅಲ್ವಾ, ಅದಕ್ಕೆ ಹಾಕಿದ್ದೀನಿ. ಊಟ ಹೆಂಗ್ ಮಾಡಿ? ಎಡಗೈಲೇ ಮಾಡ್ಕೊತೀನಿ. ಅಯ್ಯೋ, ಇದು ಒಂದು ಗಾಚಾರ ಆಯ್ತಾ? ಬಿಡೋತೆಗೆ ಶೈಲು, ಶೈಲುವ ಏನಮ್ಮ ನೀನು? ಶೋ ಟೈಮ್ ಆಯ್ತು, ಇನ್ನೂ ರೆಡಿ ಆಗಿಲ್ವಾ? ಇಲ್ಲ ಮಾವ, ಅವನು ಬರ್ದೆ ಈ ಶೈಲು ಬರೋದಿಲ್ಲ. ಏನಮ್ಮ ಬಾಂಬ್ ಹಾಕ್ತಾ ಇದೀಯಾ? ಯಾರು ಬರ್ಬೇಕು? ಏನ್ ಕತೆ? ಯಾರೋ ಒಬ್ಬ ರಿಹರ್ಸಲ್ಗೆ ಬಂದಿದ್ನಂತೆ, ಇವಳ ಕಡೆ ತಿರುಗು ನೋಡಿಲ್ವಂತೆ. ಇವಳೇ ಹೋಗಿ ಕರೆದ್ಲಂತೆ. ಇವತ್ತು ನೋಡಿದ್ರೆ ನಾಟಕಕ್ಕೆ ಬರಲಿಲ್ಲ, ಅದಕ್ಕೆ ನಾಟಕ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನಮ್ಮ ನಿನ್ನ ಹಠ? ಒಂದು ನಾಟಕ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ಇಷ್ಟು ಜನನ ಸೇರಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಿನಗೆ ಗೊತ್ತಿದೆ. ಇಷ್ಟು ಜನ ನಿನಗೋಸ್ಕರ ಕಾಯ್ತಾ ಇರಬೇಕಾದ್ರೆ ನೀನು ಹೀಗೆ ಹಠ ಮಾಡಬಾರ್ದಮ್ಮ. ಅಷ್ಟು ಜನ ನನಗೋಸ್ಕರ ಕಾಯ್ತಾ ಇರ್ಬೋದು, ಆದ್ರೆ ಈ ಶೈಲು ಅವನಿಗೋಸ್ಕರ ಕಾಯ್ತಾ ಇದ್ದಾಳೆ. ಅವನು ಬರೋವರೆಗೂ ನಾನು ಸ್ಟೇಜ್ ಹತ್ತಲ್ಲ. ಅಲ್ಲಮ್ಮ ಶೈಲು, ಹೀಗೆ ಹೇಳಿದ್ರೆ ಹೇಗೆ? ಅವನು ಯಾರೋ ಏನೋ. ಅವನು ಬಂದೇ ಬರ್ತಾನೆ. ಅವನು ಬರೋವರೆಗೂ ನಾನು ಕಾಯ್ತೀನಿ. ಶಿವಾನಿನ ಸುತ್ತಿರೋ ಜಾಗಕ್ಕೆ ಯಾಕೆ ಬಂದಿದ್ದಾರೆ ಇವರು? ಅದು ಈ ಹೊತ್ತಲ್ಲಿ. ನಾಗಿಣಿನ ಇಲ್ಲೇ ಸುಟ್ಟು ಹಾಕಿದ್ದಾರೆ ಅಂದ್ರೆ ನಾಗಮಣಿ ಕೂಡ ಇಲ್ಲೇ ಇರುತ್ತೆ. ಸುಟ್ಟಿದ್ದಾರೆ ಅಂದಮೇಲೆ ನಾಗಮಣಿ ಕೂಡ ಇಲ್ಲೇ ಇರಬೇಕಾಗಿತ್ತಲ್ಲ. ಎಲ್ಲಿ ಹೋಯ್ತು? ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ?
ಏನು ಹುಡುಕ್ತಾ ಇದ್ದೆ? ನಾಗಮಣಿ. ಏನು ಇಲ್ಲಿ ನಾಗಮಣಿ ಹುಡುಕ್ತಾ ಇದ್ದ? ಹೌದು, ಇದು ನಾಗಿಣಿನ ಸುಟ್ಟಿರೋ ಜಾಗ. ಅವಳ ಹೊಟ್ಟೆನಲ್ಲಿ ನಾಗಮಣಿ ಇತ್ತು. ಅವಳನ್ನ ಸುಟ್ಟಿರೋ ಜಾಗ ಇದೆ ಅಂದಮೇಲೆ ನಾಗಮಣಿ ಕೂಡ ಇಲ್ಲೇ ಇರಬೇಕು ಅಲ್ವಾ? ಅದಕ್ಕೆ ಹುಡುಕ್ತಾ ಇದ್ದೆ. ಈ ಸಮಯದಲ್ಲಿ ಸುಡುಗಾಡಿಗೆ ಬಂದು ಏನೋ ಹುಡುಕ್ತಾ ಇದ್ದಾರೆ. ಏನು ಹುಡುಕ್ತಾ ಇದ್ದಾರೆ ಇವರು? ಅವ್ರು ಮಾತಾಡೋದು ಕೇಳಿಸಿದ್ರೆ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಗೊತ್ತಾಗ್ತಾ ಇಲ್ವಲ್ಲ? ಅಂದ್ರೆ ನೀನ್ ನಿಜವಾಗ್ಲೂ ಇಲ್ಲಿ ನಾಗಮಣಿ ಹುಡ್ಕೋದಕ್ಕೆ ಬಂದ್ಯಾ ಅಥವಾ? ಹೌದು, ನಾನು ಬಂದಿದ್ದು ನಾಗಮಣಿಗೋಸ್ಕರನೇ. ಈ ನಡುರಾತ್ರಿನಲ್ಲಿ ನಾಗಿಣಿ ಸುಟ್ಟಿರೋ ಜಾಗದಲ್ಲಿ ನಾಗಮಣಿ ಹುಡುಕ್ತೆ. ಇನ್ನೇನು ಅವಳ ತಲೆ ಬುಡೆ ಹುಡುಕ್ಲ? ಅದು ಹಾಗಲ್ಲ. ನಾನು ಮದುವೆ ಆಗಲೇಬೇಕು ಅಂತ ಹಠ ಹಿಡ್ದದಕ್ಕೆ ನೀನು ನಮ್ಮ ದಿಕ್ಕು ಬದಲಾಯಿಸೋದಕ್ಕೆ ಆಡ್ತಿರೋ ನಾಟಕ ಅಂತ ನಮ್ಗೆ ಅನುಮಾನ. ಇಂಥ ಅನುಮಾನ ಎಲ್ಲ ಬೇಡ. ನಾನು ಬಂದಿದ್ದು ನಾಗಮಣಿಗೋಸ್ಕರನೇ. ಅದಕ್ಕೋಸ್ಕರನೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನಾಗಮಣಿ ಸಿಕ್ತು ಅಂದ್ರೆ ನಾನು ನನ್ನ ಮಾತನ್ನ ಉಳಿಸ್ಕೊಂಡ ಹಾಗೆ. ಅಷ್ಟೇ ಅಲ್ಲ, ನಾಗಮಣಿ ಸಿಕ್ಕರೇನೆ ನಾಗಿಣಿ ಸುಟ್ಟು ಭಸ್ಮ ಆಗಿದ್ದಾಳೆ ಅನ್ನೋದು ಖಾತ್ರಿ ಆಗುತ್ತೆ. ಹಾಗಾದಾಗ ಮಾತ್ರನೇ ನಿನ್ನ ಮತ್ತೆ ಅವನ ಮದುವೆ ಸುಲಭವಾಗೋದು. ಅವಳು ಬದುಕಿಲ್ಲ ಅನ್ನೋದು ಖಚಿತ. ಹೇಗೆ ಹೇಳ್ತೀಯಾ? ನಿನ್ನ ಮಗ ಅವಳ ಅಸ್ಥಿನ ಸ್ಪರ್ಶ ಮಾಡಿದ ತಕ್ಷಣ ನಾವು ಅವನ ಮೇಲೆ ಪ್ರಯೋಗ ಮಾಡಿದ ಸಂಮೋಹಿನಿ ಶಕ್ತಿ ಸೋತು ಹೋಗಿದೆ. ಆಗ ಅವನಿಗೆ ಅವಳ ನೆನಪಾಗಿ ಮದುವೆ ಮನೆ ಬಿಟ್ಟು ಹೋಗಿದ್ದಾನೆ. ಇದರಲ್ಲೇ ಗೊತ್ತಾಗತ್ತೆ ಅವಳು ಬದುಕಿಲ್ಲ ಅಂತ. ನಡೀರಿ ಹೋಗೋಣ. ಏನಿದು ಇವ್ರು ಮಾತಾಡಿದ್ ಕೇಳಿಸ್ತಾ ಇಲ್ವಲ್ಲ? ಶಿವಾನಿ ಸುಟ್ಟ ಜಾಗಕ್ಕೆ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ, ಏನೋ ಹುಡುಕ್ತಾ ಇದ್ದಾರೆ. ಹಾಂ, ಇವ್ರು ಯಾರು? ಇವ್ರ ಉದ್ದೇಶ ಏನು? ಒಂದು ಗೊತ್ತಾಗ್ತಾ ಇಲ್ವೇ? ಎಷ್ಟೊತ್ತ ಕಾಯೋದು? ಕರೀನ ಸೈನ್ಯನ ಬರ್ತಾರಪ್ಪ. ಕೂತ್ಕೋ. ಸೈನು ಬಾಬಾಗ ಕೂತ್ಕೊಳ್ಳಿ. ಬರ್ತಾರೆ. ಕೂತ್ಕೊಳ್ಳಿ ಬರ್ತಾರೆ. ಬಸವಣ್ಣ, ಜನ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾವ್ರೆ. ನಮ್ಮ ಕೈಲಂತೂ ಅವ್ರು ತಡೆಯಕ್ಕಾಗೋದಿಲ್ಲ. ಆ ಶೈಲು ಅವನಿಗೋಸ್ಕರ ಹಿಂಗೆ ಹಠ ಮಾಡ್ಕೊಂಡು ಕುತ್ಕೊಳ್ಳೋದು ತಪ್ಪಲ್ವಾ? ನೋ, ಈ ಶೈಲು ಸ್ಟೈಲು ಬದಲಾಗಲ್ಲ, ಅವಳ ಮಾತು ಬದಲಾಗಲ್ಲ. ಅವನು ಬರೋವರೆಗೂ ನಾಟಕ ನಡೆಯೋದಿಲ್ಲ. ಶೈಲು, ಹಿಂಗಂದ್ರೆ ಹೆಂಗಮ್ಮ? ನಾಟಕ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಸೇರಿ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಅವನು ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಇವಳು ಒಂದು ಸಲ ನಿರ್ಧಾರ ತಗೊಂಡ್ರೆ ಅದನ್ನು ಬದಲಾಯಿಸೋದೇ ಇಲ್ಲ. ಏ ಪ್ರಕಾಶ, ಹೋಗೋ, ಅದು ಯಾರ ಕರ್ಕೊಂಬ ಹೋಗೋ. ಏ ಮೈಕ್ ಮಂಜ, ಇನ್ನು 5 ನಿಮಿಷದಲ್ಲಿ ನಾಟಕ ಶುರು ಆಗುತ್ತೆ ಅಂತ ಅನೌನ್ಸ್ ಮಾಡೋಗ. ಅಣ್ಣ, ನಾನು ಹೋದ್ರೆ ಈ ಲಕ್ನೋ ಸೆಕ್ಯೂರಿಟಿ ಯಾರು ನೋಡ್ಕೋತಾರೆ? ಲೇ, ಮೊದಲು ನಿನ್ ಸೆಕ್ಯೂರಿಟಿಗೆ ಇಬ್ಬರನ್ನ ಕರ್ಕೊಂಡು ಹೋಗಿ ಅವನ್ ಕರ್ಕೊಂಬ. ಇಲ್ಲಿ ವ್ಯವಸ್ಥೆ ನಾನ್ ನೋಡ್ಕೊಳ್ತೀನಿ. ಹೋಗ, ಓಡ ಬೇಗ. ಒಳ್ಳೆ ಮರ್ಯಾದೆ ಕೊಟ್ಟೆ, ಹೋಯ್ತೇನ್ ಬಿಡು. ಸಮಾಧಾನ. ನೀನ್ ಹಾಕ್ಲ ಬಂದೆ ಶೈಲಿನ್ ಕರೀನೋ. ಸಮಾಧಾನ. ಆತ್ಮೀಯರೇ, ನನ್ನ ಬಂಧುಗಳೇ, ಭಗಿನಿಯರೇ, ನಮ್ಮ ನಾಟಕ ಕಲಾ ಸಂಘದ ಆತ್ಮೀಯ ಮಿತ್ರರೇ, ಆಗಲಿ ಸಮಾಧಾನ. ನೀವೆಲ್ಲರೂ ಸಾಕಷ್ಟು ಹೊತ್ತಿನಿಂದ
ಕಾದು ಕುಳಿತಿರುವ ಮಹೋನ್ನತ ನಾಟಕ ಚೀಸೋ ಸ್ವಪ್ನ ಸುಂದರಿ ಇನ್ನೇನು ಕೇವಲ 10 ನಿಮಿಷ ತಡವಾಗಿ ಶುರುವಾಗಲಿದೆ. ಅಸಮಾಧಾನ ಆಗಲಿ, ತಾವುಗಳು ಅಲ್ಲಿಯವರೆಗೂ ಸಮಾಧಾನ ಚಿತ್ತರಾಗಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಆಗಲೇ ಆಗಲೇ ಅಯ್ಯಯ್ಯೋ ಎಲ್ಲೋನಪ್ಪ ಬೆಕ್ಕು ಬಂದ್ರೆ ಅಪ್ಪುಚಕಣ ಅಂತಾರೆ. ಇಲ್ಲಿ ಯಾವನ ನಮ್ಮ ನಾಟಕಕ್ಕೆ ಮಂಚನೇ ಅಡ್ಡನ ಬಂದ್ಬಿಟ್ಟವನಲ್ಲಪ್ಪ. ಇಷ್ಟೊತ್ತಲ್ಲಿ ಎಲ್ಲಿ ಸಾಯ್ತವನು. ಅಯ್ಯಯ್ಯೋ ಇಲ್ಲೇ ಅವನೇ ಬದುಕವನ ಸತ್ತವನ. ಇವನ್ ಸತ್ತಿದ್ರೆ ನಮ್ಮ ನಾಟಕದ ಗತಿ. ನೋಡಿದ್ರೆ ಹಂಗೆ, ಇವಳು ನೋಡಿದ್ರೆ ಹಿಂಗೆ, ಮಧ್ಯದಲ್ಲಿ ನಾವು ಸಿಗಾಕೊಂಡು ಸಾಯ್ತಾ ಇದೀವಿ. ನಮಗೆ ಕಾಟ ಕೊಟ್ಕೊಂಡು ಹೆಂಗ್ ಮಲ್ಗೋನೆ. ಯಾವನ್ ಗುರು ದೇವದಾಸ್ ನನ್ನ ಮಗ. ಅಣ್ಣ ಅಣ್ಣ ಬನ್ನಿ ಅಣ್ಣ, ನಾಟಕ ಹೋಗೋಣ. ಯಾಕ್ರೋ ಹಿಂಗ್ ಗೊಳೈಕೋತೀರಾ? ಕಡೆ ನೆಮ್ಮದಿಯಾಗಿ ಕೂತ್ಕೊಳಕ್ ಬಿಡಲ್ವಲ್ರು? ಹಂಗಲ್ಲಣ್ಣ, ನೀನ್ ಇವಾಗ ಬರ್ದೆ ಹೋದ್ರೆ ಎಲ್ರು ನಮ್ಮ ಹೆಣದ ಮುಂದೆ ಕುತ್ಕೊಂಡು ಗೊಳೋ ಅಂತ ಅಳ್ತಾರಣ್ಣ. ಅಣ್ಣ ಬಾಣ ಹೋಗೋಣ. ನೀವು ಬರ್ದೆ ನಾಟಕ ಶುರು ಮಾಡಲ್ಲ ಅಂತ ನಮ್ಮ ಶೈಲು ಹಠ ಮಾಡ್ತಿರಲ್ಲಣ್ಣ. ಅವಳ ಹಠಕ್ಕೆ ನಾವು ಚಟ್ಟ ಹತ್ಬೇಕಾಗತ್ತೆ ಅಣ್ಣ. ಅಣ್ಣ ಬಾಣ ಹೋಗೋಣ ಅಣ್ಣ, ಬಾಣ. ಏಯ್ ಯಾರೋ ನೀವೆಲ್ಲ ನನ್ನ ನಾಟಕಕ್ಕೆ ಬಂದ್ರಷ್ಟು ಬಿಟ್ರಷ್ಟು? ಹಂಗಲ್ಲಣ್ಣ, ನಮ್ಮ ಅಕ್ಕ ನಿಮ್ಮನ್ನ ಕರೆದ್ರಲ್ವಾ, ನೀವು ಬಂದಿಲ್ಲ ಅಂತ ಅವ್ರು ಬೇಜಾರು ಅವ್ಳಿಗೆ. ನಮ್ಮ ಅಕ್ಕ ನಾಟಕ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆಗಿಟ್ಟಿಲ್ಲ ಅಣ್ಣ. ಅಣ್ಣ ಚೂರು ಅರ್ಥ ಮಾಡ್ಕಣ ಅಣ್ಣ. ನನ್ನ ಕಡೆಯಿಂದ ನಿಮ್ಗೆ ಟಿಕೆಟ್ ಫ್ರೀ. ಬಾಣ ಈಗ್ಲಾದ್ರು ಅಣ್ಣ, ಬಾಣ ಹೋಗೋಣ ಅಣ್ಣ, ಬಾಣ. ಏಯ್ ನೀನು ಕಲಾವಿದ ಅಲ್ವಾ? ಕಲಾವಿದ್ರು ಯಾವತ್ತೂ ಇನ್ನೊಬ್ರು ಕಾಲು ಹಿಡ್ಕೋಬಾರ್ದು. ಕಾಲು ಹಿಡ್ಕೊಳ್ಳೋಣ, ಬಾಣ ಹೋಗೋಣ. ನೀವು ಬಂದ್ರೆ ಇವತ್ತು ನಮ್ಗೆ ಊಟ ಅಣ್ಣ, ಬಾಣ. ನನ್ನಿಂದ ಇನ್ನೊಬ್ರು ಬದುಕು ಹಾಳಾಗಬಾರ್ದು. ನನ್ನಿಂದ ಏನೋ ಹೆಲ್ಪ್ ಆಗತ್ತೆ ಅಂತಂದ್ರೆ ಬರ್ತೀನಿ, ನಡಿ. ಹಾ ಬಾಣ ಬಾಣ. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಬನ್ನಿ ಅಣ್ಣ. ಜಾಯ್ದು ಇವತ್ತು ಆಡಿಸಿಲ್ಲ, ಬೇಗ ಬಾ. ಏ ಶೈಲು ಎಲ್ಲಿದೆ, ಬೇಗ ಬಾರೆ. ಅಮ್ಮ ಶೈಲು, ಜನ ಎಲ್ಲ ಬಂದಿರೋದು ನಿನಗೋಸ್ಕರ ಕಣಮ್ಮ. ನೀನು ಇವಾಗ ಬರದೆ ಹೋದ್ರೆ ಜನ ನಮ್ಮನ್ನ ಪಶ್ಚಿಮ ವಾಹಿನಿಯಲ್ಲಿ 3 ಸಲ ಮುಳುಗಿಸಿ 2 ಸಲ ಮಾತ್ರ ಎತ್ತು ಬಿಡ್ತಾರೆ ಅಷ್ಟೇ. ಅವನು ಬರ್ದೆ ಸರಿಯಲ್ಲ, ನಾನು ಬರಲ್ಲ. ಸಮಾಧಾನ, ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಸಮಾಧಾನ, ಶಾಂತ ರೀತಿಯಿಂದ ವರ್ತಿಸ್ಬೇಕು. ಬಂದ್ರು ನಿಮ್ಮ ನೆಚ್ಚಿನ ಶೈಲರು ಇನ್ನೇನು ಬಂದೇ ಬಿಟ್ಟು. ಸಮಾಧಾನ, ಸ್ಕ್ರೀನ್ ಸ್ಕ್ರೀನ್ ಸ್ಕ್ರೀನ್.
ಅವ್ನು ಬಂದ ಕಣಕ್ಕ. ಏಯ್ ಡುಬಾಕ್ ಮಲ್ಲಿಗಳ, ಈಗ್ಲಾದ್ರೂ ಗೊತ್ತಾಯ್ತು ತಾನೆ ಈ ಶೈಲು ಅಂದ್ರೆ ಯಾರು ಅಂತ? ಸ್ಟಾರ್ಗಳಿಗೆ ಸ್ಟಾರು, ಸೂಪರ್ ಸ್ಟಾರ್. ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ನೀನೇ ಸೂಪರ್ ಸ್ಟಾರು. ಈಗ ನಾಟಕ ಶುರು ಮಾಡೋಣವಾ? ಇಲ್ದೇ ಇದ್ರೆ ನಾಟಕ ನೋಡಕ್ ಬಂದಿರೋ ಜನ ಪ್ರಾರ್ಥನೆಗೆ ಮುಂಚೆನೆ ವಂದನಾರ್ಪಣೆ ಮಾಡ್ಬಿಡ್ತಾರೆ. ಮಾವ, ಈ ಸ್ಟಾರ್ ರೆಡಿ ಆಗ್ತಾಳೆ, ಅನೌನ್ಸ್ ಮಾಡಕ್ ಹೇಳು. ಆಯ್ತಮ್ಮ, ಆಯ್ತು ಬಂಗಾರ, ಅನೌನ್ಸ್ ಮಾಡ್ತೀನಿ. ಏ ಮೈಕ್ ಮಂಜ, ಅನೌನ್ಸ್ ಮಾಡೋ. ಇದೀಗ ನಾಟಕವನ್ನು ಒಂದು ರಂಗಗೀತೆಯೊಂದಿಗೆ ಪ್ರಾರಂಭಿಸೋಣ. ಸೃಷ್ಟಿಯ ಉದರದಿ ಧರಿಸಿದ ಜನಕ, ನಮ್ಮನ್ನು ಕಾಯೋ ವಿನಾಯಕ. ಇದು ಒಂದಾನೊಂದು ಕಾಲದಲ್ಲಿ ನಡೆಯೋ ಕಥೆ ಅಲ್ಲ, ಮತ್ತೆ ಇಲ್ಲಿ ಇನ್ಯಾವುದೋ ಕಾಲದಲ್ಲಿ ಇರೋ ವ್ಯಕ್ತಿ ಇಲ್ಲ. ಆಮೇಲೆ ಇದು ಈಗಿನ ಕಥೆ, ನಮ್ಮ ಕಥೆ, ನಮ್ಮ ನಿಮ್ಮೆಲ್ಲರ ಕಥೆ. ಅವಳು ಸಂಪತ್ತಿಗೆ ಸವಾಲು ಮಾಡೋ ಸುಂದರಿ ಅಲ್ಲ, ಮತ್ತಿನ್ನೇರು ಪ್ರಪಂಚಕ್ಕೆ ಸವಾಲು ಹಾಕೋ ಸುರ ಸುಂದರಿ, ನಮ್ಮ ಸ್ವಪ್ನ ಸುಂದರಿ. ನಿನ್ ಮಕ್ಕ ನೋಡಕ್ಕಾಗ್ತಿಲ್ಲ, ಹೋಗೋ. ಆಯ್ತು ಆಯ್ತು, ಹಾಗೆ ಹಾಗೆ. ಸ್ವಪ್ನ ಸುಂದರಿ ಹೃದಯದ ಚೋರಿ, ಸೌಂದರ್ಯದ ನವಕನ್ಮಣಿ ಕರುಣಾಂಬೆಯ ಹೂವಾದನಿ, ಸೌಂದರ್ಯದ ನವಕನ್ಮಣಿ ಕರುಣಾಂಬೆಯ ಹೂವಾದನಿ, ಒಲವಿಲ್ಲದ ಬಂದು ನನ್ನ ಸೇರುವ ಇಂತಿಪ್ಪ ಸ್ವಪ್ನ ಸುಂದರಿಯು ಹುಲಿಯೂರು ದುರ್ಗದ ಆಗರ್ಭ ಶ್ರೀಮಂತ ರಾಜಾರಾಮರ ಏಕೈಕ ಸುಪುತ್ರಿ. ಈಕೆನ ಮದುವೆ ಆಗ್ಬೇಕು ಅಂತ ರಾಜಕೀಯದವರು, ಉದ್ಯೋಗಸ್ಥರು, ಶ್ರೀಮಂತರು ಎಷ್ಟು ಜನ ಈಕೆನ ಪ್ರೇಮದ ಬಲೆ ಬೀಳಿಸ್ಕೋಬೇಕು ಅಂತ ಎಷ್ಟೋ ಜನ ಬಂದ್ರು. ಎಷ್ಟು ಜನ? 100 ಜನ, 106 ಜನ, 1900 ಕಡಿಮೆ ಜನ. ಅದರಲ್ಲಿ ಒಬ್ಬ ಈ ಕೋಣ, ಅಲ್ಲ ಈ ಜಾಣ. ಯಾರು ನಿನಗೆ ಸಿಕ್ಕೋದಿಲ್ಲ, ನಾನು ಈಗ. ನಾವೇ ಆಟ ರಾಜ.